ಇನ್ನು ಉದಯಗಿರಿಯಲ್ಲಿ ಪ್ರತಿಭಟನೆಗೆ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮೈಸೂರಿನ ರಾಷ್ಟ್ರೀಯ ಸುರಕ್ಷಾ ಆಂದೋಲನ ಸಮಿತಿ ಅರ್ಜಿಯನ್ನ ಸಲ್ಲಿಸಿರುವುದು. ಅನುಮತಿ ನಿರಾಕರಿಸಿದ್ದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರ್ದು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಜನಾಂದೋಲನ ಸಮಿತಿ ಪರ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಪ್ರತಿಭಟನೆಗೆ ಷರತ್ತು ವಿಧಿಸಬಹುದು, ಈ ಹಿಂದೆ ಕೂಡ ವಿಧಿಸಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಸಭೆಗೆ ಅನುಮತಿಯನ್ನ ನೀಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಜಡ್ಜ್ ಹೇಳಿದ್ರು. ಇನ್ನು ದೇವಸ್ಥಾನದ ಮುಂಭಾಗ ಜಾಗ ಇದೆ ಅಂತ ಅರುಣ್ ಶ್ಯಾಮ್ ಅವರು ವಾದವನ್ನ ಮಾಡಿದ್ದಾರೆ. ಇನ್ನು ವಾರ ಅಥವಾ 10 ದಿನದ ಬಳಿಕ ಸಭೆಗೆ ಅನುಮತಿ ಅಂತ ಎಜಿ ಹೇಳಿದ್ರು. ಆಗ ಸಭೆ ಮಾಡಿದ್ರೆ ಯಾವುದೇ ಪ್ರಯೋಜನ ಇರೋದಿಲ್ಲ ಅರುಣ್ ಶ್ಯಾಮ್ ಮಾಡಿರುವಂತಹ ವಾದ. ಇನ್ನು ಯಾವ ಸ್ಥಳದಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಬಹುದು ಅಂತ ನಿರ್ಧರಿಸಿ, ವಸ್ತು ಪ್ರದರ್ಶನ ಜಾಗದ ಸಮೀಪ ಅನುಮತಿ ನೀಡೋದಕ್ಕೆ ಸಾಧ್ಯನಾ ಪ್ರಶ್ನೆಯನ್ನ ಮಾಡಿದ್ರು. ಪರಿಶೀಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರಕ್ಕೆ ಸೂಚಿಸಿ ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಉದಯಗಿರಿ ಪ್ರತಿಭಟನೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾವ ಸ್ಥಳದಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಬಹುದು ಅಂತ ನಿರ್ಧರಿಸಿ ಅಂತ ಕೇಳಿರೋದು. ವಸ್ತು ಪ್ರದರ್ಶನ ಜಾಗದ ಸಮೀಪ ಅನುಮತಿ ನೀಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಯನ್ನು ಮಾಡಲಾಗಿದೆ. ಇನ್ನು ಸರ್ಕಾರಕ್ಕೆ ಸೂಚಿಸಿ ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇನ್ನು ಬಿಜೆಪಿ ಪ್ರತಿಭಟನೆಗಾಗಿ ಮೈಸೂರಿಗೆ ಆರ್ ಅಶೋಕ್ ಅವರು ಆಗಮಿಸಿದ್ದಾರೆ. ನಿಷೇಧಾಜ್ಞೆ ಹೇರಿದ ಸರ್ಕಾರದ ನಡೆಗೆ ಆರ್ ಅಶೋಕ್ ಅವರು ಕೆಂಡ ಕಾರಿದ್ದಾರೆ. ನಮಗೆ ವೋಟ್ ಹಾಕಿ ನೀವು ಏನ್ ಬೇಕಾದ್ರೂ ಮಾಡಿ, ಇದು ಕಾಂಗ್ರೆಸ್ ಸರ್ಕಾರದ ಸ್ಲೋಗನ್ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತಕ್ಕಾಗಿ ಮುಸ್ಲಿಮರ ಓಲೈಕೆಯಷ್ಟೇ ಕಾಂಗ್ರೆಸ್ನ ಉದ್ದೇಶ, ಈ ಸರ್ಕಾರ ಕಿತ್ತಗೆಯೋದೇ ಉದ್ದೇಶ ಅಂತ ಕಿಡಿಕಾರಿದ್ದಾರೆ. ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಮೈಸೂರಿನಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿತ್ತು. ಪೊಲೀಸರು ಏನು ಕ್ರಮ ತಗೋಬೇಕು ಅದನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಅದಕ್ಕೆ ಕಾರಣೀಭೂತರಾಗಿದ್ದಾರೋ ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಕೆಲವರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯವರು ರಾಜಕೀಯ ಕಾರಣಕ್ಕಾಗಿ ಅಸ್ತ್ರ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡೋದು, ಹೇಳಿಕೆ ಕೊಡೋದು ಮಾಡ್ತಾ ಇದ್ದಾರೆ. ಇವತ್ತು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಪೊಲೀಸ್ನವರನ್ನ ಪರ್ಮಿಷನ್ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಗಲಾಟೆ ಮಾಡುವಂಥ ಗಲಾಟೆಕೋರರು ಪೊಲೀಸ್ ಸ್ಟೇಷನ್ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ. ಇಡೀ ಸರ್ಕಾರ ಒಂದು ರೀತಿ ಓಟ್ಗೋಸ್ಕರ, ನೀವು ಓಟ್ ಹಾಕಿ ಏನು ಬೇಕಾದರೂ ಮಾಡಿ, ನೀವು ಓಟ್ ಹಾಕಿ ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಸ್ಲೋಗನನ್ನು ಕಾಂಗ್ರೆಸ್ ಅವರು ಇಟ್ಕೊಂಡಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ. ಒಬ್ಬರು ಸಣ್ಣ ಮಕ್ಕಳು ಅವರೇನು ಮಾಡಿಲ್ಲ ಮತ್ತು ಅವರು ತಪ್ಪಿಲ್ಲ, ಈ ಥರ ದಿನನಿತ್ಯ ಹೇಳಿಕೆಗಳನ್ನು ಮಂತ್ರಿಗಳು ಕೊಡ್ತಾ ಇದ್ದಾರೆ. ಮತ್ತು ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಪೊಲೀಸರು ಒಂದು ರೀತಿ ಅಸಹಾಯಕ ಪರಿಸ್ಥಿತಿ ಇದೆ. ಕಾನೂನನ್ನು ಕೈಗೆ ತಗೊಂಡವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೂ ಹಿಂದೇಟು ಹಾಕುವಂಥ ಪರಿಸ್ಥಿತಿ. ಈ ಎಲ್ಲವನ್ನು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗ್ತಾ ಇದೆ. ಇದರ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು, ಜನಕ್ಕೆ ಒಂದು ಅವೇರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.